ನಮಸ್ತೆ ಫ್ರೆಂಡ್ಸ್, ಇವಾಗ ನೋಡ್ರಿ ಇವತ್ತು ನಾವು ಸ್ಪೆಷಲ್ಲಾಗಿ ಏನು ಮಾಡ್ಯವಪ್ಪ ಅಂದ್ರೆ ಕರ್ಚಿಕಾಯಿ ಮಾಡ್ಯಾವ ನೋಡ್ರಿ. ಈ ಕರ್ಚಿಕಾಯಿ ನೀವು ಮೈದಾ ಹಿಟ್ಲೆ ಮತ್ತು ಗೋಧಿ ಹಿಟ್ಲೆ ಮಾಡೋದು ನೋಡಿರ್ತೀರಿ. ಮತ್ತು ನಾ ಇಲ್ಲಿ ಡಿಫ್ರೆಂಟಾಗಿ ತೋರಿಸಿನಿ ನೋಡ್ರಿ. ಏನಪ್ಪ ಅಂದ್ರೆ ಜೋಳದ ಹಿಟ್ಲೆ ಕರ್ಚಿಕಾಯಿ ಯಾವ ರೀತಿ ಮಾಡೋದು ಒಂದು ತೋರಿಸಿನಿ ನೋಡ್ರಿ. ಜೋಳದ ಹಿಟ್ಲೆ ಮಾಡೋದಂತ್ರಿ ಎಲ್ಲಿ ಯೂಟ್ಯೂಬ ಕುಕಿಂಗ್ ಚಾನಲ್ ಒಳಗೆ ಎಲ್ಲಿ ಇಲ್ರಿ. ಜೋಳದ ಹಿಟ್ಲೆ ಕರ್ಚಿಕಾಯಿ ಮಾಡೋದು ನಾ ತೋರಿಸಿನಿ ನೋಡ್ರಿ. ನೀವು ಟೇಸ್ಟ್ ಅಂತೂ ಭಾಳ ಭಾರಿ ಇರ್ತದೆ, ಟ್ರೈ ಮಾಡಿರಿ ಮನ್ಯಾಗ. ಮತ್ತು ಕಡಿಮೆ ಖರ್ಚೊಳಗೆ ಟೇಸ್ಟ್ ಮಾತ್ರ ಅದ್ಭುತ ಇರ್ತದೆ ನೋಡ್ರಿ. ಒಂದ್ಸಲ ಈ ಥರ ಈ ವಿಧಾನದಾಗ ಟ್ರೈ ಮಾಡಿರಿ. ನಾ ಹೇಳೋ ಎಲ್ಲ ಟಿಪ್ಸ್ಗಳು ಫಾಲೋ ಮಾಡಿರಿ. ಏನಿಲ್ಲ, ರೊಟ್ಟಿ ಹಿಟ್ಟು ಇದಕ್ಕೆ ಮತ್ತು ಬೆಲ್ಲ ಶೇಂಗಾ ಇಷ್ಟಿದ್ರೆ ಸಾಕು ನೋಡ್ರಿ. ರೆಡಿ ಆಗುತ್ತೆ ನೋಡ್ರಿ ಕರ್ಚಿಕಾಯಿ. ಮಕ್ಳಿಗೆ ಮಾಡಿಕೊಡ್ಬೋದು ನೀವು. ಮಕ್ಳಿಗೆ ಮನ್ಯಾಗ ಫ್ಯಾಮಿಲಿಯವರೆಲ್ಲರೂ ಇಷ್ಟಪಡ್ತಾರೆ ನೋಡ್ರಿ. ಮತ್ತು ಭಾಳ ಅಂದ್ರೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಮೆತ್ತಗೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಇರ್ತವೆ ನೋಡ್ರಿ. ಟ್ರೈ ಮಾಡಿ ನೋಡ್ರಿ ನೀವು. ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ಭಾಳ ಮಸ್ತ್ ಇರ್ತವೆ ರೀ. ಮತ್ತು ಕಡಿಮೆ ಒಂದು ವಿಧಾನದಾಗ ಮತ್ತು ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದು ವಿಡಿಯೋ ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ ನೋಡ್ರಿ. ಜೋಳದ ಹಿಟ್ಲೆ ಕರ್ಚಿಕಾಯಿ ನೀವು ಕೇಳಿದ್ರೆ ಹೆಸರು ನಿಮಗೆ ಒಂಥರ ಚೇಂಜಸ್ ಅನ್ನಿಸ್ತದೆ. ಟ್ರೈ ಮಾಡಿ ನೋಡ್ರಿ. ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ ನೀವು. ಭಾಳ ಮಸ್ತ್ ಇರ್ತವೆ ನೋಡ್ರಿ. ಇದು ಹೆಂಗೆ ಮಾಡೋದು ಮತ್ತು ಯಾವ ರೀತಿ ಟಿಪ್ಸ್ ನಾನು ಇದು ಬಳಸೋದು ಮತ್ತು ಎಷ್ಟು ಒಂದು ಕಡಿಮೆ ಟೈಮ್ದಾಗ ಆಗ್ತದ ಮತ್ತು ಎಷ್ಟು ಟೇಸ್ಟ್ ಆಗಿರ್ತದೆ ಅನ್ನೋದು ನೀವೇ ಸಂಪೂರ್ಣವಾಗಿ ವಿಡಿಯೋ ನೋಡಿರಿ. ವಿಡಿಯೋ ನೋಡ್ಕೊತ ನೀವು ಆ ಥರ ಟ್ರೈ ಮಾಡಿರಿ. ಭಾಳ ಮಸ್ತಾಗಿರ್ತಾವೆ ನೋಡ್ರಿ. ಮಂದಿ ಎಲ್ಲ ನಿಮ್ಗೆ ಹೊಗಳ್ತಾರೆ ನೋಡ್ರಿ, ಅಷ್ಟು ಮಸ್ತ್ ಇರ್ತಾವೆ. ಮತ್ತು ನೀವು ಏನರ ಹಬ್ಬಕ್ಕೆ ಸ್ವೀಟ್ ರೆಸಿಪಿ ಮಾಡತ್ತೀರಂದ್ರೆ ಇದೊಂದು ಸಲ ಟ್ರೈ ಮಾಡಿ ನೋಡ್ರಿ. ಭಾಳ ಭಾರಿ ಇರ್ತಾವೆ. ಮತ್ತು ಹ್ಯಾಂಗೆ ಮಾಡೋದತ್ತಂದು ನೋಡು. ಮತ್ತು ಬರ್ರಿ, 1 ಕಪ್ ನಾ ಇಲ್ಲಿ ಶೇಂಗಾನ ತೊಗೊಂಡೆ ನೋಡ್ರಿ. ಇದು ಚೆಂದಾಗಿ ಈಗ ಹುರ್ಕೋಬೇಕಾಗ್ತದೆ ರೀ. ಶೇಂಗಾ ಹಸಿ ಬಿಸಿ ಇರಬಾರ್ದು, ಚೆಂದಾಗಿ ಹುರಿಬೇಕು ರೀ. ಲೋ ಫ್ಲೇಮ್ದಾಗ ಉರಿ ಇಟ್ಟು ಚೆಂದಾಗಿ ಹುರಿಬೇಕು ನೋಡ್ರಿ ಇವಾಗ. ಮತ್ತು ಭಾಳ ಒಂದು ಒಳ್ಳೆ ಥರ ಘಮ ಬರ್ತದೆ ಮತ್ತು ಟೇಸ್ಟ್ ಮಾತ್ರ ಅದ್ಭುತ ಇರ್ತದೆ ರೀ. ಅದಕ್ಕೆ ಸರಿಯಾಗಿದು ಹುರ್ಕೊಂಡು ತೊಗೊಬೇಕು ನೋಡ್ರಿ. ಈಗ ಶೇಂಗಾ ಮತ್ತು ಬೆಲ್ಲ ಇದ್ರೆ ಸಾಕ್ರಿ. ಇದು ಸ್ಟೆಪ್ಪಿಂಗ್ನ ರೆಡಿ ಮಾಡ್ಕೊಬೋದು ನೋಡ್ರಿ. ಭಾಳ ಅಂದರೆ ಭಾಳ ಮಸ್ತ್ ಅದ, ಒಂದು ಟೇಸ್ಟ್ ಅದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟೇ ಈಸಿಯಾಗಿ 5-10 ನಿಮಿಷ ಒಳಗೆ ಇದು ಮುಗಿಸ್ಕೊಂಬಿಡ್ಬೇಕು ನೋಡ್ರಿ. ಅಷ್ಟು ಭಾಳ ಭಾರಿ, ಅಷ್ಟು ಈಸಿಯಾಗಿ ನೀವು ರೊಟ್ಟಿ ಮಾಡೋ ಬದಲಿ ರೊಟ್ಟಿ ಹಿಟ್ಲೆ ಈ ಥರ ಮಾಡೋದಂದ್ರೆ ನೀವು ಇವಾಗ ನೋಡ್ರಿ. ನಾ ಶೇಂಗಾನ ಹುರ್ಕೊಂಡು ತೊಗೊಂಡೆ ನೋಡ್ರಿ. ಶೇಂಗಾನ ಹುರ್ಕೊಂಡು ಮಿಕ್ಸರ್ ಕೈನ ಹಾಕೊಂಬರ್ರಿ. 1 ಕಪ್ ನಾವು ಶೇಂಗಾ ತೊಗೊಂಡೇವಲ್ಲ ಅದೇ ಕಪ್ಲೆ 1 ಕಪ್ ನಾನು ಬೆಲ್ಲನ ತೊಗೊಂಡೇನಿ ನೋಡ್ರಿ. ನೀವು ಬೇಕಂದ್ರೆ ಸಕ್ರೆನ ಹಾಕೋಬೋದು. ಬೆಲ್ಲ ಹಾಕೋದಿಂತ್ರ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಮಾತ್ರ ಅದ್ಭುತ ಇರ್ತದೆ. ಮತ್ತು ಶುಗರ್ ಹತ್ತಿದ್ದವ್ರಿಗೆ ಬೆಲ್ಲ ಒಳ್ಳೇದತ್ತಂದು ಹಾಕೊಂಡೆ ನೋಡ್ರಿ. ಮತ್ತು ಸ್ವಲ್ಪ 1-2 ಏಲಕ್ಕಿನ ಹಾಕಿ ಸರಿಯಾಗಿ ಮಿಕ್ಸರ್ಗೆ ಹಾಕೊಂಡು ತೊಗೊಂಬಂದಿನಿ ನೋಡ್ರಿ. ಇವಾಗಿನ ಜೋಳದ ಹಿಟ್ಟು ನಾದಿಟ್ಟಿದೆ ನೋಡ್ರಿ ಮೊದಲೇ. ಮತ್ತು ಸ್ವಲ್ಪ ಗಟ್ಟಿಯಾಗಿ ನದ್ಕೋರಿ ಹಿಟ್ಟು, ಜಾಸ್ತಿ ಅಳಸಿರ್ಬಾರ್ದು. ಭಾಳ ಒಂದು ಇದು ಇವಾಗ ಇದಕ್ಕೆ ಜೋಳದ ಹಿಟ್ಟು ಭಾಳ ಗಟ್ಟಿಗೆ ನಾದ್ಕೋರಿ. ಸ್ವಲ್ಪ ಮೆತ್ತಗಿದ್ರೆ ನಡೀತದೆ, ಯಾಕಂದ್ರೆ ನಿಮಗೆ ಪ್ರಾಕ್ಟೀಸ್ ಇರೋಂಗಿಲ್ಲಲ್ಲ. ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕಾಗ್ತದೆ. ಮತ್ತು ನಿಮ್ಮ ಮನ್ಯಾಗ ಇವಾಗ ರೊಟ್ಟಿ ತಿಡುವಂಥ ಒಂದು ಲಟ್ಟಣಿಗಿದ್ರೆ ಆ ಲಟ್ಟಣಿಗೆಲ್ಲನೂ ಬೈಸ್ಕೊಬೋದು. ನೀವು ಹೆಂಗೆ ರೊಟ್ಟಿ ಮಾಡ್ತಿರೋ ಸೇಮ ಅದೇ ಥರನೇ ಮಾಡ್ಕೊರಿ. ಲಟ್ಟಣಿಗಿದ್ರೆ ಲಟ್ಟಣಿಗೆ ಬೈಸ್ಕೊರಿ. ಲಟ್ಟಣಿಗೆ ಇಲ್ಲ ಅಂದ್ರೆ ಕೈಲೇ ತಟ್ಕೊಂಡು ಮಾಡ್ಕೊಬೋದು ನೋಡ್ರಿ. ಸೇಮ್ ರೊಟ್ಟಿ ಹೆಂಗೆ ಮಾಡ್ತೀರಿ ಅದೇ ರೀತಿನೇ ಮಾಡೋದು ನೋಡ್ರಿ. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತಿಳುವೂ ಇರಬಾರ್ದು, ಒಂದು ಮಿಡ್ಡೇಮ್ ಇರ್ಬೇಕು ನೋಡ್ರಿ ಇದು. ಮತ್ತು ಇವಾಗ ನಾನು ಈ ಥರ ಲಟ್ಟಿಸ್ಕೊಳ್ತೀನಿ ನೋಡ್ರಿ. ಈ ಥರ ಲಟ್ಸೋದಿಂತ್ರ ಇದು ಗರಿಯಾಗಿ ಮಸ್ತ್ ಬರ್ತಾವತ್ತಂದು ಇದು ಮಾಡತ್ತೀನಿ. ಮತ್ತು ಈ ಥರ ಲಟ್ಟಣಿಗೆ ಇಲ್ಲ ಅಂತಂದ್ರೆ ಕೈಲೇ ತಟ್ಟೋದು ಅದನ್ನು ಭಾಳ ಮಸ್ತ್ ಹಾಕೋರಿ. ಅದೂ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ನೀವು ಇದು ಜೋಳದ ಹಿಟ್ಟಿಂದು ಕರ್ಚಿಕಾಯಿ ಯಾವ ರೀತಿ ಬರ್ತಾವೆ ಅನ್ನೋದು ಕ್ಯೂರಿಯಾಸಿಟಿ ಇದ್ದಿರಬೇಕು. ಬೇಕಾದ್ರೆ ಟ್ರೈ ಮಾಡಿರಿ ಮನ್ಯಾಗ. ಭಾಳ ಮಸ್ತ್ ಇರ್ತಾವೆ ನೋಡ್ರಿ. ಮತ್ತು ಯೂಟ್ಯೂಬ್ ಒಳಗೆ ಕುಕಿಂಗ್ ಚಾನಲ್ ಒಳಗೆ ಇಲ್ರಿ ಇದು. ನಾ ಚಾಲೆಂಜ್ ಮಾಡ್ತೀನಿ ನಿಮಗೆ ಬೇಕಂದ್ರೆ. ಯಾಕಂದ್ರೆ ಜೋಳದ ಹಿಟ್ಟಿಂದು ಕರ್ಚಿಕಾಯಿ ಎಲ್ಲಿ ಮಾಡಿ ತೋರಿಸಿಲ್ಲ. ನಾ ಫಸ್ಟ್ ಟೈಮ್ ಮನೆಯಲ್ಲಿ ಟ್ರೈ ಮಾಡಿ ಭಾಳ ಮಸ್ತಾಗಿದ್ದು ಅದ್ರ ಸಲಮ್ಮ ವಿಡಿಯೋ ಮಾಡಿ ಹಾಕ್ಲತ್ತೀನಿ ನೋಡ್ರಿ ನಾನು. ಈ ಥರ ಒಂದು ದಂಡಿಗೆ ಅಂಚು ಇದ್ದಿದ್ದು ಈ ಥರ ಇದ್ದಿದ್ದು ಒಂದು ಇದು ತೊಗೊರಿ. ಒಂದು ಬಟ್ಲ ತೊಗೊರಿ. ಬಟ್ಲ ತೊಗೊಂಡು ಅಂಚಿಲ್ಲಾರ್ದು ಬಟ್ಲ ತೊಗೊಂಡು ಇವಾಗ ಈ ಥರ ನಾವು ರೌಂಡಾಗೆ ತೊಗೊಳತ್ತೀನಿ ನೋಡ್ರಿ. ರೌಂಡಾಗೆ ಪೂರಿ ಯಾವ ಥರ ಮಾಡ್ಕೊತೀವಲ್ಲ ಆ ಥರ ರೌಂಡಾಗೆ ಮಾಡ್ಕೊಂಡು ತೊಗೊಳತ್ತೀನಿ ನೋಡ್ರಿ. ಅಂದ್ರೆ ಈಜಿ ಅಕ್ಕದ ಅನ್ನೋ ಸಲುವಾಗಿ. ಇದು ಗೋಧಿ ಹಿಟ್ಟು ಮೈದಾ ಹಿಟ್ಟಿತ್ತಂದ್ರೆ ಒಂದೊಂದಾಗಿ ಮಾಡ್ಕೊಬೋದಾಗಿತ್ತು ನೀವು. ಇದು ಜೋಳದ ಹಿಟ್ಟು ಇರೋ ಸಲುವಾಗ ಈ ಥರ ಮಾಡ್ಕೊಂಡು ತೊಗೊಳತ್ತೀನಿ ನೋಡ್ರಿ. ಇವಾಗ ಮತ್ತು ಅದೇ ಸೇಮ್ ಎಲ್ಲನೂ ಹೀಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬಿಡ್ರಿ. ಈ ಥರ ಮಾಡ್ಕೊಳ್ಳೋದಿಂತ್ರ ನಿಮಗೆ ಭಾಳ ಈಜಿ ಆಗ್ತದೆ. ಮತ್ತು ಸೇಪ್ನು ಚೆಂದ ಬರ್ತದೆ, ಟೇಸ್ಟ್ನು ಅದ್ಭುತ ಇರ್ತದೆ. ಅದ್ರ ಸಲುವಾಗಿ ಈ ಥರ ನಾನು ಒಂದು ಸಾಂಬಾರು ಹಾಕೋ ಬಟ್ಲೆ ಇರ್ತಾವಲ್ಲ ನಿಮ್ಮ ಮನ್ಯಾಗ, ಸೈಡಿಗೆಲ್ಲ ಒಂದು ಸ್ವಲ್ಪ ಕೈಗೆ ಹತ್ತಿರ್ತದಲ್ಲ ಅದು ಅಂಚಿದ್ದು ತೊಗೊಂಡು ಇದು ಮಾಡಿರಿ.
ಇವಾಗ ನೋಡಿರಿ ನಾವೀಗ ಸ್ಟೆಪ್ಪಿಂಗ್ನ ರೆಡಿ ಮಾಡ್ಕೊಂಡೇವಲ್ಲ ಅದು ಬೆಲ್ಲ ಮತ್ತು ಶೇಂಗದ್ದು ಅದು ಇದಕ್ಕೆ ಹಾಕುಮತ್ತ ಬರ್ರಿ. ಸೇಮ್ ನೀವು ಕರ್ಚಿಕಾಯಿ ಹೆಂಗೆ ಮಾಡ್ತಿರಲ್ಲ ಅದೇ ರೀತಿಯೇ ಅದೇ ಥರನೇ ಸೇಮ್ ಮಾಡ್ಬೋದು ರೀ. ನೋಡಿರಿ ಎಷ್ಟು ರೌಂಡಾಗಿ ಎಷ್ಟು ಮಸ್ತ್ ಬಂದವಂತಂದು ನಿಮ್ಗೆ ಕಾಣ್ಲತ್ತದ. ಈಗ ಭಾಳ ಮಸ್ತ್ ಬಂದವ್ರಿ. ಅದೇ ಥರನೇ ಈಗ ನೋಡ್ದವ್ರಂಗೆ ಟೇಸ್ಟ್ ಅಂತೂ ಹಾಗೆ ಇರ್ತದೆ ನೋಡಿರಿ ಸೇಮ. ಈಗ ಸ್ಟೆಪ್ಪಿಂಗ್ನ ಹಾಕೊಳತ್ತೀನಿ ನೋಡಿರಿ ನಾನು. ಈ ಥರ ಒಂದು ಸಲ ಟ್ರೈ ಮಾಡಿರಿ. ಈಗ ವಿಡಿಯೋ ನೋಡಿಂದೆ ಟ್ರೈ ಮಾಡಿರಿ. ಮತ್ತು ನೀವು ಮನೆ ಫ್ಯಾಮ್ಲಿಯವರಿಗೆಲ್ಲ ಮಾಡಿಕೊಟ್ಬಿಡ್ರಿ. ಮತ್ತು ಫಂಕ್ಷನ್ ಇದ್ದಾಗ ಮತ್ತು ಯಾವಾಗಾರ ಹಬ್ಬ ಹುಣ್ಮೆಗೆ ಏನಾರ ನಿಮ್ಗೆ ಬೇಕಾಯ್ತಂದ್ರೆ ಮಾಡ್ಕೊಂಡು ಈ ಥರ ತಿಂದುಬಿಡ್ರಿ. ಭಾಳ ಮಸ್ತ್ ಇರ್ತವೆ ನೋಡಿರಿ. ಸೇಮ್ ನೀವು ಕರ್ಚಿಕಾಯಿ ಹೆಂಗೆ ಮಾಡ್ತಿರಲ್ಲ ಹಾಗೆ ಮಾಡೋದು ನೋಡಿರಿ. ಇವಾಗ ಹಾಕ್ಲತ್ತೀನಿ ನೋಡಿರಿ ಇವೆಲ್ಲ ಸ್ಟೆಪ್ಪಿಂಗ್ನ ಎಲ್ಲದಕ್ಕೆ ಈ ಥರ ಉದ್ದಕ್ಕೆ ಹಾಕೋಬೇಕು ರೀ. ಹಾಕೊಂಡು ಅದು ಸ್ವಲ್ಪ ಕೈಲಿ ಎಲ್ಲ ಚೆಂದಾಗಿ ಈ ಥರ ಇದು ಮಾಡಿ ಈಗ ಹೊಳಸ್ಲತ್ತೀನಿ ನೋಡಿರಿ. ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಹೊಳಸಿ ಇದು ಇಲ್ಲಿ ಸ್ಟಿಚ್ ಮಾಡ್ಬೇಕು ನೋಡಿರಿ. ಅಂದ್ರೆ ಇವಾಗ ಇದಕ್ಕೆ ನೀರು ಹಚ್ಚಿನೂ ಮಾಡ್ಬೋದು. ಹಾಗೆ ಮಾಡಿದ್ರೆ ಹಾಗೇನೂ ಕೊಡ್ತದೆ. ಬೇಕಾದ್ರೆ ನೀರನ್ನೂ ಹಚ್ಕೊಬೋದು ರೀ ನೀವು, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ಥರ ನೀವು ಮಾಡ್ಕೊಬೋದು ನೋಡಿರಿ. ಎಲ್ಲ ಸೇಮ್ ಇದೇ ಮೆಥಡ್ ಒಳಗೆ ಇದೇ ಥರನೇ ಇದೇ ವಿಧಾನ ಒಳಗೆ ಮಾಡ್ಕೊರಿ. ಭಾಳ ಕಡಿಮೆ ಸಮಯದೊಳಗೆ ರೊಟ್ಟಿ ಮಾಡೋ ಹಿಟ್ಲೆ ಈ ಥರ ಮಾಡೋದಂದ್ರೆ ಯಾರೂ ನಂಬೋಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿಂದ ಈಗ ನೋಡಿರಿ ಈ ಥರ ಏನ್ರಿ ಇಲ್ಲಿ ಹೊಡಿತು ಇದು ಹಿಟ್ಟು ಏನ್ರಿ ಜಿಗಿ ಇರ್ಲಿಕ್ಕಂದ್ರೆ ಈ ಥರ ಆಗಿರ್ತದೆ. ಅದಕ್ಕೆ ಈ ಸ್ವಲ್ಪ ಈ ಥರ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಚ್ಚಿರಿ. ನೀರು ಹಚ್ಚಿ ಕಿಶಿಂದ್ರೆ ಈ ಥರ ಅಂಟಿಸ್ಬಿಡ್ರಿ. ಏನೂ ಆಗಂಗಿಲ್ಲ. ಅದು ಎಣ್ಣೆ ಒಳಗೆ ಹಾಕಿಂದ ಹೊಡಿತಿರ್ಬೇಕು ಅಂತ ತಿಳ್ಕೊತಿರ್ಬೇಕು ನೀವು. ಏನೂ ಹೊಡೆಯಂಗಿಲ್ಲ, ಏನೂ ಇಲ್ಲ. ಮತ್ತು ಮಾಡುವಂಥ ಮನಸ್ಸು ನಮ್ಮದು ಒಳ್ಳೆಯದು. ಮಾಡೇಬೇಕು ಅನ್ನೋದು ಮನಸ್ಸಿದ್ರೆ ಮಾರ್ಗ ಅಂತ. ಅದರ ಸಲುವಾಗಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ನೋಡಿರಿ ಇಲ್ಲಿ ಕ್ರಿಸ್ಪಿಯಾಗಿ ಇವಾಗ ಹೆಂಗೆ ಕರಿದು ಮತ್ತು ಎಣ್ಣೆ ಒಳಗೆ ಬಿಡೋಣನೇ ಒಡೆಯಂಗಿಲ್ಲ ಅದು ಕರ್ಚಿಕಾಯಿ. ಮತ್ತು ಇದೇ ಸೇಮ್ ಇವಾಗ ನೋಡಿರಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಒಳಗೆ ಹಾಕಿಂದ ಹೊಟ್ಟೆ ಹೊಡಿಲತ್ತಿಲ್ಲ, ಹೊಡ್ಯಾಕತ್ತೇ ಇಲ್ಲ. ನೀವು ನೋಡ್ಲತ್ತಿರ್ಬೋದು ಈಗ ನೋಡಿರಿ ಒಂದು ಹೊಡೆದಿಲ್ಲ. ಮತ್ತು ಎಣ್ಣೆ ಒಳಗೆ ಚೆಂದಾಗಿ ನೀವು ಹೆಂಗೆ ಮೈದಾ ಹಿಟ್ಟು ಗೋಧಿ ಹಿಟ್ಟಾಗಿ ಮಾಡ್ತಿರಲ್ಲ ಹಾಗೆ ಸೇಮ ಕರಿಲತ್ತ ನೋಡಿರಿ. ಮತ್ತು ಇದು ಲೋ ಫ್ಲೇಮ್ದಾಗ ಉರಿ ಇಟ್ಕೊಂಡು ಕರಿಬೇಕು ನೋಡಿರಿ. ಜಾಸ್ತಿ ಗಡ್ಬಡ ಮಾಡಕ್ಕೆ ಹೋಗ್ಬಾರ್ದ್ರಿ. ಎಲ್ಲಿ ಒಂದು ಒಡೆದಿಲ್ಲ, ಏನೂ ಇಲ್ಲ, ಎಣ್ಣೆನೂ ಹಾಳಾಗಿಲ್ಲ ಮತ್ತು ಎಣ್ಣೆನೂ ಜಾಸ್ತಿ ಹಿಡಿಯಂಗಿಲ್ಲ ರೀ. ಇದಕ್ಕೆ ಆರೋಗ್ಯಕರವಾಗಿ ಮತ್ತು ಕರ್ಚಿಕಾಯಿ ಹೆಂಗೆ ಮಾಡೋದು ಅನ್ನೋದು ಪೂರ್ತಿಯಾಗಿ ವಿಡಿಯೋ ತೋರಿಸಿ ನೋಡಿರಿ ನಾನು. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ ಅಂದ್ರೆ ನಿಮಗೆ ಗೊತ್ತಾಗಿರ್ತದೆ ಯಾವ ರೀತಿ ಮಾಡ್ಬೇಕು ಅನ್ನೋದು. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ಇಂಥವೇ ಬಹಳ ಈಜಿಯಾಗಿ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಇದೇ ಥರನೇ ಈಜಿ ರೆಸಿಪಿಗಳು ಇರ್ತಾವೆ. ಹೋಗಿ ಚೆಕ್ ಮಾಡಿರಿ. ಜಾಸ್ತಿ ಮಸಾಲೆ ಇಲ್ಲ, ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥದೊಳಗೆ ನಾನು ಮಾಡಿರ್ತೀನಿ ನೋಡಿರಿ. ಯಾಕಂದ್ರೆ ಭಾಳ ಮಂದಿ ಈ ಥರ ಟ್ರೈ ಮಾಡ್ತಾರೆ ಅನ್ನೋ ಸಲುವಾಗಿ ಈ ಥರ ನಾನು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ರೀ. ಮತ್ತು ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮಗೆ ಈಜಿ ಅನಿಸಿತ್ತಂದ್ರೆ ಸ್ವಲ್ಪರೇ ಯೂಸ್ಫುಲ್ ಅನಿಸಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದಿಂತ್ರ ನನಗೆ ಹೆಲ್ಪ್ ಆಗುತ್ತೆ ರೀ. ಮತ್ತು ಅಲ್ಲೇ ಬಾಜು ಇರೋ ಬೆಲ್ ಐಕನ್ನ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ರೀ. ನೀವು ಇದೇ ಥರ ಈಜಿ ರೆಸಿಪಿನ ಟ್ರೈ ಮಾಡ್ಬೋದು, ಮನ್ಯಾಗ ನೀವು ಕಲಿಬೋದು ನೋಡಿರಿ. ಮತ್ತು ನಿಮ್ಮ ಕಡೆ ಏನು ಸ್ಪೆಷಲ್ ಐತಿ, ನಿಮ್ಮ ಊರ ಕಡೆ ಏನು ಸ್ಪೆಷಲ್ ಐತಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಟ್ರೈ ಮಾಡ್ತೀನಿ. ಮತ್ತು ಇದೇ ಥರ ಈಜಿ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬೈ ಫ್ರೆಂಡ್ಸ್.